ಮಾಜಿ ಸಚಿವ ಎಂಎಚ್ ಅಂಬರೀಶ್ ಅವರ ವಿರುದ್ಧ ಅಶ್ಲೀಲ ಹೇಳಿಕೆ ನೀಡಿದ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಅವರು ಬಹಿರಂಗ ಕ್ಷಮೆಯಾಚಿಸಬೇಕು, ಇಲ್ಲವಾದಲ್ಲಿ ಜನವರಿ 30ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ಅಖಿಲ ಕರ್ನಾಟಕ ಅಂಬರೀಶ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಬೇಲೂರು ಸೋಮಶೇಖರ್ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಆರ್ ಶಿವರಾಮೇಗೌಡ ಅವರು ಮಾಜಿ ಜಿಲ್ಲೆಯ ಹೆಗ್ಗಳಿಕೆಗೆ ಪಾತ್ರರಾದ ಸಂಸದ ಜಿ. ಮಾದೇಗೌಡ ಹಾಗೂ ಮಾಜಿ ಸಚಿವ ಎಂಎಚ್ ಅಂಬರೀಶ್ ಅವರ ತೇಜೋವಧೆ ಮಾಡಿರುವ ಆಡಿಯೋ ವೈರಲ್ ಆಗಿದೆ. ಅವರ ಹೇಳಿಕೆಗೆ ಮಾದೇಗೌಡ ಹಾಗೂ ಅಂಬರೀಶ್ ಅಭಿಮಾನಿಗಳ ತೀವ್ರ ಖಂಡನೆ ವ್ಯಕ್ತವಾಗಿದೆ ಎಂದರು. ಅಧಿಕಾರದ ಚುಕ್ಕಾಣಿ ಹಿಡಿಯಲು 2009ರಿಂದ ವಿವಿಧ ಪಕ್ಷಗಳಿಗೆ ಹಾರಿಹೋದ ಇವರು ತಮ್ಮನ್ನು ತಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೆಂದು ಹೇಳಿಕೊಳ್ಳುತ್ತಾರೆ. ಎಲ್ಲ ಪಕ್ಷಗಳನ್ನು ಸುತ್ತಿ ಬಂದ ಇವರು ಇದೀಗ ಕಾಂಗ್ರೆಸ್ ಪಕ್ಷದ ಬಗ್ಗೆ ಚಿಂತಿಸುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ಟೀಕಿಸಿದರು. ಬದುಕಿರುವವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತ ಇಬ್ಬರು ಮಹನೀಯರ ವಿರುದ್ಧ ಅವಹೇಳನವಾಗಿ ಮಾತನಾಡಿದ ಅವರಿಗೆ ಕೆಪಿಸಿಸಿ ಅಧ್ಯಕ್ಷರು ನೋಟಿಸ್ ನೀಡಿ ಅಮಾನತು ಮಾಡದಿರುವುದು ಸರಿಯಲ್ಲ. ಮಾದೇಗೌಡರು ಅಂಬರೀಶ್ ಅವರ ಬಗ್ಗೆ ಪಕ್ಷಕ್ಕೆ ಕಿಂಚಿತ್ತೂ ಗೌರವವಿದ್ದರೆ ಶಿವರಾಮೇಗೌಡರನ್ನು ಪಕ್ಷದಿಂದ ಅಮಾನತು ಮಾಡುವಂತೆ ಒತ್ತಾಯಿಸಿದರು. ಕೆಲಸ ಮಾಡಿ ರಾಜಕೀಯ ಸಾಕಪ್ಪ ಅಂತಿದ್ರು, ಆದ್ರೂ ನೀನು ಕಾಲಿಡಿದ ಮೇಲೆ ಮಂಡ್ಯ ಜಿಲ್ಲೆಯಾದ್ಯಂತ ನಿನ್ನ ಪರ ಅವರು ಚುನಾವಣೆಯಲ್ಲಿ ಮತ ಕೇಳಿದ್ದು ಪರಿಣಾಮವಾಗಿ ದಾಖಲೆಯ ಮತಗಳಿಂದ ಗೆದ್ದಿದ್ದಾರೆ. ಇಲ್ಲ ಅಂತ ಏನಿಲ್ಲ, ಯಾಕಂದ್ರೆ ಬಿಜೆಪಿ ಡೆಮ್ಮಿ ಕ್ಯಾಂಡಿಡೇಟ್ ಇತ್ತು, ಕಾಂಗ್ರೆಸ್ ಕ್ಯಾಂಡಿಡೇಟ್ ಇರಲಿಲ್ಲ, ಮೈತ್ರಿ ಅಭ್ಯರ್ಥಿಯಾಗಿದ್ರಿ, ಜನತಾದಳವರು ನಿಮ್ಮ ಪಕ್ಷದ ಅಭ್ಯರ್ಥಿ ಅವರ ಪಕ್ಷದ ಅಭ್ಯರ್ಥಿಯಾಗಿ ಮತ ಹಾಕಿದ್ರು, ಕಾಂಗ್ರೆಸ್ ಅವರು ಮತ ಹಾಕಿದ್ರು, ಬಿಜೆಪಿಯಲ್ಲಿ ಮತ ಕೇಳೋದೇ ಇರಲಿಲ್ಲ. ನೀವು ದಾಖಲೆಯ ಮತಗಳು ಗೆದ್ರಿ. ದಾಖಲೆ ಮತಗಳು ಗೆದ್ದನ್ನು ಕೂಡ ಆಡಿಯೋದಲ್ಲಿ ಹೇಳ್ಕೊತೀರಿ. ಅದೇ ದಾಖಲೆ ಮತಗಳು ಗೆದ್ದಂತ ನೀವು ನಾವು ತಮ್ಮ ಪತ್ನಿಯನ್ನ ಬಿಜೆಪಿಯಿಂದ ಸ್ಪರ್ಧೆ ಮಾಡಿಸಿ ಕೇವಲ 7,000 ಮತಗಳನ್ನು ತಗೊಂಡು ಹೀನಾಯವಾಗಿ ಸೋತಿದೆ. ಇದನ್ನೆಲ್ಲ ಬಿಡಬೇಕು. ನಿಮ್ಮ ಮಾತು, ನಿಮ್ಮ ನಡವಳಿಕೆ, ನಿಮ್ಮ ತೂಕ, ವ್ಯಕ್ತಿತ್ವದ ಆ ಮುಖವಾಡ ಬಯಲಾಗಿದೆ. ಶಿವರಾಮೇಗೌಡರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಜೆಡಿಎಸ್ಗೆ ವಾಪಸ್ ಕಲಿಯಾಗಿದ್ರಿ, ಈಗ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಕಲಿಯಾಗಿದ್ರಿ. ಈ ಜಿಲ್ಲೆಯ ಮರ್ಯಾದೆ ಕಳೆದಂತ ಮಹಾಪಾಪಿ ನೀವು. ಯಾಕೆಂದ್ರೆ ಈ ಜಿಲ್ಲೆಯಲ್ಲಿ ಒಂದು ತನ್ನದೇ ಆದಂತ ವೈಶಿಷ್ಟ್ಯತೆ ಇದೆ. ಮಂಡ್ಯಕ್ಕೆ ಒಂದು ಹೆಸರು ತಂದುಕೊಟ್ಟದ್ದು ಕಲಾಸಕ್ತಿಯ ಮೂಲಕ ಅಂಬರೀಶ್ ಅವರು, ಅದೇ ರೀತಿ ಹೋರಾಟದ ಮೂಲಕ ತನ್ನದೇ ಆದಂತ ಹೆಸರು ತಂದುಕೊಟ್ಟವರು ಜಿ. ಮಾದೇಗೌಡರು. ಬೆಂಗಳೂರಿನ ಜನ ಇವತ್ತು ಜಿ. ಮಾದೇಗೌಡರನ್ನ ನೆನೆಸ್ಕೋತಾರೆ. ಕಾವೇರಿ ಹೋರಾಟದ ಸುಪುತ್ರ ಅವರು. ಇಬ್ಬರ ಬಗ್ಗೆ ನೀವು ಮಹನೀಯರ ಬಗ್ಗೆ ಮಾತನಾಡುವ ಮೂಲಕ ನಿಮ್ಮ ಮರ್ಯಾದೆ ಕಳ್ಕೊಂಡಿಲ್ಲ, ಮಂಡ್ಯದ ಮರ್ಯಾದೆಯನ್ನು ತೆಗೆಯುವಂತ ಕೆಲಸ ಮಾಡಿದ್ರ. ಅದಕ್ಕೆ ಮಂಡ್ಯದ ನಾಗರಿಕನಾಗಿ, ಅಂಬರೀಶ್ ಅಭಿಮಾನಿಯಾಗಿ ಬೇರೆ, ಮಂಡ್ಯದ ನಾಗರಿಕನಾಗಿ ನಿಮ್ಮ ಅನಾಗರಿಕ ಹೇಳಿಕೆಯನ್ನು ಖಂಡಿಸಿ. ಗೋಷ್ಠಿಯಲ್ಲಿ ಜೂನಿಯರ್ ಅಂಬರೀಶ್ ಖ್ಯಾತಿಯ ಅಂಬಿ ಪುಟ್ಟೇಗೌಡ, ಅಭಿಮಾನಿಗಳ ಸಂಘದ ಮಂಡ್ಯ ತಾಲೂಕು ಅಧ್ಯಕ್ಷ ಪ್ರತಾಪ್ ಚಿಕ್ಕಮಂಡ್ಯ, ಶಶಿ ಇದ್ದರು. ಮಂಡ್ಯ ನಗರಸಭೆ ವ್ಯಾಪ್ತಿಯ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು 2014ರ ಕಾಯ್ದೆಯ ಅನುಸಾರ ಸೂಕ್ತ ರಕ್ಷಣೆ ಒದಗಿಸಲು ಅಧಿಕಾರಿಗಳು ಮುಂದಾಗಬೇಕು ಎಂದು ನಗರಸಭೆ ಮಾಜಿ ಸದಸ್ಯ ಶಿವಕುಮಾರ್ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುತ್ತಿರುವವರನ್ನು ತೆರವುಗೊಳಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಅದನ್ನು ಬಿಟ್ಟು ಅವರಿಗೆ ಕಾಯ್ದೆಯಡಿ ವ್ಯಾಪಾರ ಮಾಡಲು ಅನುವು ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಯಾವುದೇ ಬೀದಿ ಬದಿ ವ್ಯಾಪಾರಿಗಳನ್ನು ಪೊಲೀಸರು ಅಥವಾ ಯಾವುದೇ ಅಧಿಕಾರಿಗಳು ತೆರವುಗೊಳಿಸುವಂತಿಲ್ಲವೆಂದು ಕಾಯ್ದೆಯ ನಿಯಮದಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. 5 ವರ್ಷಗಳಿಗೊಮ್ಮೆ ಬೀದಿ ಬದಿ ವ್ಯಾಪಾರಿಗಳನ್ನು ಪರಿಶೀಲಿಸಿ ಗುರುತಿನ ಚೀಟಿ ನೀಡಬೇಕು. ಸಾರ್ವಜನಿಕರಿಗೆ ತೊಂದರೆ ಕೊಡುವ ವ್ಯಾಪಾರಿಗಳನ್ನು ತೆರವುಗೊಳಿಸುವ ಸಂಬಂಧ ಬೀದಿ ಬದಿ ವ್ಯಾಪಾರಿಗಳ ಸಮಿತಿ ರಚಿಸಿ ಸಭೆ ಕರೆದು ನಿರ್ಣಯ ಕೈಗೊಳ್ಳಬೇಕು. ತೆರವುಗೊಳಿಸಿದ ವ್ಯಾಪಾರಿಗಳಿಗೆ ಪ್ರಧಾನಮಂತ್ರಿ ಆತ್ಮನಿರ್ಭರ್ ಭಾರತ್ ಯೋಜನೆಯಡಿ ಪ್ರತಿ ತಿಂಗಳು 10,000 ನೀಡಬೇಕು ಎಂದು ಒತ್ತಾಯಿಸಿದರು. 2014 ಕಾಯ್ದೆ ಅನುಸಾರ ಬೀದಿ ಬದಿ ವ್ಯಾಪಾರಿಗಳ ಬಗ್ಗೆ ಏನು ತೆರವು ಕಾರ್ಯಾಚರಣೆ ಅವರಿಗೆ ನೋವುಂಟಾಗೋ ರೀತಿಯಲ್ಲಿ ಮಾಡ್ತಾ ಇರೋಂಥ ಬಗ್ಗೆ ನಾನು ಪ್ರೆಸ್ ಮೀಟ್ನ ಕರೆದಿದ್ದೀನಿ. ಅದೊಂದು ನೆನ್ನೆ ಸುಮಾರು ಒಂದು 10-15 ಜನ ನಮಗೆ ಫೋನ್ ಮಾಡಿದ್ದಕ್ಕೆ ಈ ಸಮಯದಲ್ಲಿ ನಾವು ವ್ಯಾಪಾರಸ್ಥರ ಪರ ನಿಲ್ಲಬೇಕು. ಯಾಕೆಂದರೆ ವ್ಯಾಪಾರಸ್ಥರಿಂದ ನಮ್ಮ ನಗರಸಭೆಗೆ ಆದಾಯ ಉಂಟು. ಆ ಉದ್ದೇಶದಿಂದ ಇಲ್ಲ ನಮ್ಮ ನಗರಸಭೆಗೂ ಆದಾಯ ಉಂಟಿದೆ, ಅದನ್ನು ಉದ್ದೇಶಪೂರ್ವಕವಾಗಿ ತೆರವುಗೊಳಿಸೋದು ನಾವು ಒಂದು ಸ್ವಲ್ಪ ಅದರ ಬಗ್ಗೆ ಗಮನಿಸಬೇಕಲ್ಲ ಅಂದ್ಬಿಟ್ಟು ನಾನು ತರಾತುರಿಯಾಗಿ ಬಂದಿದ್ದೀನಿ. ಈ ಮುಖಾಂತರ ಒಂದು 4-5 ವಿಷಯಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ಮೊದಲನೇದಾಗಿ 2014 ಕಾಯ್ದೆ ಅನುಸಾರ ಬೀದಿ ಬದಿ ವ್ಯಾಪಾರಿಗಳು 5 ವರ್ಷಕ್ಕೊಮ್ಮೆ ಪರಿಶೀಲನೆ ಮಾಡಬೇಕು. ಯಾರು ಮಾಡಬೇಕು? ನಗರಸಭೆಯಿಂದ
ಒಂದು ಪರಿಶೀಲನೆ, ಯಾರು ಅದೇ ಜಾಗದಲ್ಲಿದ್ದಾರಾ ಇಲ್ವಾ, ಏನಾಗಿದ್ದಾರೆ, ಇಲ್ಲ ಅವ್ರು ಬಂದ್ರ, ಈಗ ಆ ಕುಟುಂಬಕ್ಕೆ ಜವಾಬ್ದಾರಿ ಕೊಡಬೇಕು, ಆ ಕುಟುಂಬದಲ್ಲಿ ಯಾರು ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿದಾರ, ಮಾಡಿಲ್ವ, ಅದೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಗುರುತಿನ ಚೀಟಿ ಕಡ್ಡಾಯವಾಗಿ ನೀಡಬೇಕು ಕಾಯ್ದೆ ಅನುಸಾರ. ಅದನ್ನ ಅವರು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ. ಆ ಸರಿಯಾಗಿ ರೀತಿ ಮಾಡದೇ ಇರೋದ್ರಿಂದನೇ ಈ ತರ ಅನಾನುಕೂಲ ಆಗಿದೆ. ಎರಡನೇದು, ಕಾಯ್ದೆ ನಿಯಮಾನುಸಾರ ಸುಪ್ರೀಂ ಕೋರ್ಟ್ ಸೂಚಿಸಿದೆ. 2014ರಲ್ಲಿ ನಾನು ಕೆಲವು ಪತ್ರಿಕೆಗಳನ್ನು ನೋಡಿದ್ದೀನಿ. ಆ ಪತ್ರಿಕೆಯಲ್ಲಿ ಅದನ್ನು ಸೂಚನೆ ಇದು ಮಾಡಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಯಾವುದೇ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸುವುದಕ್ಕೆ ಪೊಲೀಸರಿಗಾಗಲಿ ನಗರಸಭೆಯಾಗಿ ಹಕ್ಕಿಲ್ಲ. ಯಾಕೆ ಅಂದ್ರೆ, ನೀವು ಉದಾಹರಣೆಗೆ ಇಲ್ಲಿ ಉದಾಹರಣೆ ಕೊಡ್ತೀನಿ ನಿಮ್ಗೆ. ನೀವು ಬೆಂಗಳೂರು ಬನಶಂಕರಿ ದೇವಸ್ಥಾನ ಹತ್ರ ಹೋಗ್ಬೋದು. ನೀವು ದೇವಸ್ಥಾನಕ್ಕೆ ಹೋಗಕ್ಕೆ ಆಗಲ್ಲ, ಆ ತರ ಅಡ್ಡಗಟ್ಟಿ ನಿಂತ್ಕೊಂಡಿರ್ತಾರೆ. ಆದ್ರೂ ಸುಧಾ ಅವ್ರನ್ನ ತೆರವುಗೊಳಿಸಕ್ಕೆ ಪೊಲೀಸ್ನವರು ಸಹ ಅಲ್ಲೇ BBMP ಸಹ ಮಾಡಲ್ಲ. ಯಾಕೆ ಅಂದ್ರೆ ಈ ಕಾಯ್ದೆ ಅಷ್ಟು ಗಟ್ಟಿಯಾಗಿದೆ. ಇದನ್ನ ತಿಳಿಸುವಂತ ಕೆಲಸ, ಮಾಡುವಂತ ಕೆಲಸ, ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರುವಂತ ರೀತಿಯಲ್ಲಿ ಮಾಡಬೇಕಾಗಿರುವಂತ ಕೆಲಸ ಜಿಲ್ಲಾಡಳಿತದ್ದು, ನಗರಸಭೆಯವರದು ಮಾಡ್ತಾ ಇಲ್ಲ. ಮೂರನೇದು, ಸ್ಥಳೀಯ ಸಂಸ್ಥೆಯ ಏನು ಈ ನಗರಸಭೆ ಇರ್ತದೆ, ಪಟ್ಟಣ ಪಂಚಾಯಿತಿ ಯಾವುದೇ ಇರ್ಬೋದು, ಅವರು ಸಮಿತಿ ಮಾಡಬೇಕು. ವ್ಯಾಪಾರಸ್ಥರದ್ದು ಒಂದು ಸಮಿತಿ ಮಾಡಿ, ಆ ಸಮಿತಿಯಲ್ಲಿ ಅಧ್ಯಕ್ಷರು ಸದಸ್ಯರುಗಳನ್ನ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಿಗೆ ಗಮನಕ್ಕೆ ತಂದು ವ್ಯಾಪಾರಸ್ಥರಿಗೆ ತೊಂದರೆ ಆದಾಗ ಸಮಿತಿಲಿ ಇಡಬೇಕು. ವ್ಯಾಪಾರಸ್ಥನಿಂದ ಏನಾದರೂ ಸಾರ್ವಜನಿಕರಿಗೆ ತೊಂದರೆ ಆದ್ರೆ ಅದನ್ನ ತೆರವುಗೊಳಿಸಬಹುದು. ಇವರು ಏಕಾಏಕಿ ಎಲ್ಲರೂ ತೆಗೀರಿ ಎಲ್ಲಿ ತೆಗಿತಾರೆ? ಎಲ್ಲರೂ ನಮ್ಮಂಗೆ ಅಲ್ವಾ ಅವರು. ಗೋಷ್ಠಿಯಲ್ಲಿ ಕೃಷ್ಣ, ಪ್ರಸನ್ನಕುಮಾರ್, ಮನೋಹರ್, ಪ್ರದೀಪ್ ಇದ್ದರು.